ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ಹೆಚ್ಚು ದೇವರ ಪೂಜೆ ಮಾಡುವವರು ಹೆಚ್ಚು ಕಷ್ಟವನ್ನು ಏಕೆ ಎದುರಿಸುತ್ತಾರೆ? ಬಹಳ ಬಾರಿ ಹೀಗೆ ಕಂಡುಬರುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವ್ಯಕ್ತಿಯೇ ಅತಿ ಹೆಚ್ಚು ದುಃಖದಲ್ಲಿ ತಲ್ಲೀನರಾಗಿರುತ್ತಾರೆ. ಆದರೆ ಒಬ್ಬ ನಾಸ್ತಿಕ ವ್ಯಕ್ತಿ ಯಾರು ದೇವರನ್ನು ನಂಬುವುದಿಲ್ಲವೋ ಪೂಜೆ ಮಾಡುವುದಿಲ್ಲ, ಯಾರು ದೇವಾಲಯಗಳಿಗೆ ಹೋಗುವುದಿಲ್ಲ, ಅವನು ಅತ್ಯಂತ ಸಂತೋಷವಾಗಿ ಇರುವುದನ್ನು ನಾವು ನೋಡುತ್ತೇವೆ. ಇವುಗಳೆಲ್ಲ ನೋಡಿದಾಗ ಕೆಲವೊಮ್ಮೆ ದೇವರೇ ತಪ್ಪು ಅನ್ನಿಸಬಹುದು, ದೇವರು ನ್ಯಾಯವೇ ತಪ್ಪು ಅನ್ನಿಸಬಹುದು. ಇದು ಯಾವುದೋ ಕಥೆಯಲ್ಲ, ಇದು ಪ್ರತಿಯೊಬ್ಬರಿಗೂ ಅನುಭವವಾಗುವ ವಿಷಯ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿರುವ ಕಾರಣವನ್ನು ತಿಳಿದುಕೊಳ್ಳೋಣ. ಇದರ ಉತ್ತರವನ್ನು ದೇವರಾದ ಶ್ರೀಕೃಷ್ಣ ಶ್ರೀ ಮಧ್ವ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ. ಹೆಚ್ಚಾಗಿ ಪೂಜೆ ಮಾಡುವ ಜನರು ಯಾಕೆ ಕಷ್ಟದಲ್ಲಿ ಹಾಗೂ ಕಂಗೆಟ್ಟವರಾಗಿ ಇರುತ್ತಾರೆ ಎಂದು. ಸ್ನೇಹಿತರೆ, ದ್ವಾಪರ ಯುಗದ ಸಮಯದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನ ಅವರ ನಡುವಿನ ಸಂಭಾಷಣೆಯಲ್ಲಿ ಅರ್ಜುನನನ್ನು ದೇವರಾದ ಶ್ರೀಕೃಷ್ಣನಿಗೆ ಹೇಳಿದರು, ಹೇ ಮಾಧವ, ಹೆಚ್ಚು ಪೂಜೆ ಮಾಡುವ ಜನರು ಹೆಚ್ಚಾಗಿ ಕಷ್ಟದಲ್ಲಿ ಹಾಗೂ ಕಂಗೆಟ್ಟವರಾಗಿ ಇರುತ್ತಾರೆ. ಇದರ ಹಿಂದಿರುವ ಕಾರಣವೇನು? ಅರ್ಜುನ, ಯಾರು ದೇವರನ್ನು ಪೂಜಿಸುತ್ತಿಲ್ಲ, ದೇವರ ಹೆಸರನ್ನು ಉಚ್ಚರಿಸುತ್ತಿಲ್ಲ, ಅವರನ್ನು ನೆನೆಸುವುದಿಲ್ಲ ಮತ್ತು ಯಾವಾಗಲೂ ತಪ್ಪು ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೋ ಅವರನ್ನು ನಾನು ಸಂತೋಷವಾಗಿರುವುದನ್ನು ನೋಡಿದ್ದೇನೆ. ದಯವಿಟ್ಟು ಇದರ ಹಿಂದೆ ಇರುವ ರಹಸ್ಯವನ್ನು ನನಗೆ ವಿವರಿಸಿ. ಆಮೇಲೆ ದೇವರಾದ ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಚಿಕ್ಕ ಕಥೆಯ ಮೂಲಕ ಉತ್ತರ ನೀಡಿದರು. ಆ ಚಿಕ್ಕ ಕಥೆಯ ವಿಷಯವನ್ನು ನೋಡೋಣ. ಸ್ನೇಹಿತರೆ, ಒಬ್ಬ ಗುರುವಿಗೆ ಇಬ್ಬರು ಶಿಷ್ಯರು ಇರುತ್ತಾರೆ. ಇಬ್ಬರು ವಿದ್ವಾಂಸರು. ಇಬ್ಬರಲ್ಲಿರುವ ವ್ಯತ್ಯಾಸ ಏನೆಂದರೆ, ಒಬ್ಬನು ದೇವರನ್ನು ನಂಬುತ್ತಿದ್ದನು, ಹಾಗೆ ಮತ್ತೊಬ್ಬನು ದೇವರನ್ನು ನಂಬದೆ ನಾಸ್ತಿಕನಾಗಿದ್ದನು. ಇಬ್ಬರು ವ್ಯಕ್ತಿಗಳು ತಮ್ಮ ಜೀವನವನ್ನು ವಿಭಿನ್ನ ರೀತಿಯಲ್ಲಿ ನಡೆಸುತ್ತಿದ್ದರು. ಒಬ್ಬನು ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಇನ್ನೊಬ್ಬನು ಅದರಿಂದ ದೂರವಿದ್ದನು. ಒಬ್ಬನು ದೇವರ ಕಥೆ ಇರುವ ಕಡೆ ಹೋಗುತ್ತಾನೆ, ಪೂಜಾ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಇನ್ನೊಬ್ಬ ಶಿಷ್ಯ ಇವೆಲ್ಲ ಚಟುವಟಿಕೆಗಳಿಂದ ದೂರವಿರುತ್ತಾನೆ. ಆ ಶಿಷ್ಯನಿಗೆ ಅಲ್ಲ, ಬೇರೆ ಬೇರೆ ದುಶ್ಚಟ ಕೃತ್ಯಗಳು ತೊಡಗುತ್ತಾನೆ. ಒಂದು ದಿನ ಆ ಶಿಷ್ಯನು ಕುಡಿದು ಅಹಮ್ಮದಿಂದ ಮಾತನಾಡುತ್ತಾ ನಡೆದುಕೊಂಡು ಮನೆಯ ಕಡೆ ಹೋಗುತ್ತಾನೆ. ಆಮೇಲೆ ಅವನಿಗೆ ಒಂದು ಹಣದಿಂದ ತುಂಬಿದ ಚೀಲ ಸಿಗುತ್ತದೆ. ಅವನು ಸಂತೋಷದ ಮಿತಿಯನ್ನು ಮೀರಿದೆ. ಅವನು ತುಂಬ ಉತ್ಸಾಹದಿಂದ ಯಾರಿಗೂ ಅಹಂಕಾರದಿಂದ ಹೇಳುತ್ತಾನೆ, ನಾನು ಇಂದು ಹಣದಿಂದ ತುಂಬಿದ ಚೀಲವನ್ನು ಪಡೆದಿದ್ದೇನೆ, ನನ್ನ ಜೀವನ ಯಶಸ್ವಿಯಾಗಿದೆ. ಈ ಸಮಯದಲ್ಲಿ ಮತ್ತೊಬ್ಬ ಶಿಷ್ಯನು ಭಜನೆ ಮಾಡುತ್ತಾ ಮನೆಗೆ ಹೋಗುತ್ತಿದ್ದರು. ಆಕಸ್ಮಿಕವಾಗಿ ಅವನ ಕಾಲಿಗೆ ದೊಡ್ಡ ಮುಳ್ಳು ಚುಚ್ಚಿತು. ರಕ್ತ ಬರುವುದಕ್ಕೆ ಪ್ರಾರಂಭವಾಗುತ್ತದೆ. ಅವನು ತಕ್ಷಣವೇ ಆ ಶಿಷ್ಯರು ಅಲ್ಲಿಗೆ ಬರುತ್ತಾರೆ. ನಗುತ್ತಾ ಅವನಿಗೆ ಹೇಳುತ್ತಾನೆ, ನೀನು ದೇವರಲ್ಲಿ ಆರಾಧಿಸುತ್ತೀಯಲ್ಲ, ನೀನು ದೇವರನ್ನು ನೆನೆಸುತ್ತಿದ್ದೆಯಲ್ಲ, ಏನು ಕೊಟ್ಟಿದ್ದಾರೆ? ನಿನ್ನ ದೇವರು ನಿನಗೆ ನನ್ನನ್ನು ನೋಡು, ನಾನು ದೇವರನ್ನು ಪೂಜಿಸುತ್ತಿಲ್ಲ, ನಾನು ಎಂದು ದೇವರ ಸನ್ನಿಧಿಯಲ್ಲಿ ಹೋಗಿಲ್ಲ, ನನ್ನ ಮನೆಯಲ್ಲಿ ದೇವರ ಮಂಟಪವೂ ಇಲ್ಲ, ನಾನು ಎಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಲಿಲ್ಲ. ಆದರೂ ನೋಡಿದೆಯಾ, ನಾನು ಎಷ್ಟು ಸಂಪತ್ತನ್ನು ಹೊಂದಿದ್ದೇನೆ, ಎಷ್ಟು ಸಂತೋಷವಾಗಿದ್ದೇನೆ. ನನ್ನ ಜೀವನ ಆ ಒಳ್ಳೆಯ ಶಿಷ್ಯನ ಅವಮಾನ ಅನುಭವಿಸುತ್ತಾ ಅವನ ಮಾತುಗಳನ್ನು ಆಲಿಸುವಾಗ ಅವನು ಮನದಾಳದಲ್ಲಿ ಯೋಚಿಸುತ್ತಾನೆ, ಹೌದು, ಇದು ನಿಜವಾಗಿಯೂ ಸತ್ಯ. ನಾನು ಎಷ್ಟು ಪೂಜೆ ಮಾಡುತ್ತೇನೆ ಮತ್ತು ಅವನು ಏನೂ ಮಾಡುತ್ತಿಲ್ಲ. ಹೀಗಿರುವಾಗ ಅವನು ಎಷ್ಟು ಸಂತೋಷವಾಗಿದ್ದಾನೆ. ಇಷ್ಟು ಯೋಚಿಸಿಕೊಂಡು ಆ ಶಿಷ್ಯನು ತನ್ನ ಗುರುಗಳ ಬಳಿ ಬಂದು
ಕೇಳಿ ಹೇಳಿಕೊಳ್ಳುತ್ತಾನೆ ಮತ್ತು ಆ ಪ್ರಶ್ನೆಯನ್ನು ಗುರುಗಳಿಗೆ ಕೇಳುತ್ತಾನೆ. ಗುರುಗಳು ನಗುತ್ತಾ ಹೇಳುತ್ತಾರೆ, ದೇವರು ಏನು ಮಾಡುತ್ತಾರೆ? ಅದು ಎಲ್ಲ ಒಳ್ಳೆಯದಕ್ಕೆ ಆಗಿರುತ್ತದೆ. ಪ್ರತಿಯೊಬ್ಬರಿಗೂ ಅವರಿಗಾಗಿಯೇ ಫಲ ಕೊಡುವವನು ನೀನು. ಕೇಳಿದ ಪ್ರಶ್ನೆಯ ಉತ್ತರ ತಿಳಿದಿಲ್ಲವೇ? ದೇವರು ನಿನ್ನ ಕಾಲಿಗೆ ಮಾತ್ರ ಮುಳ್ಳು ಚುಚ್ಚಿದ್ದಾದರೆ, ಆದರೆ ಅವರಿಗೆ ಹಣದಿಂದ ತುಂಬಿದ ಚೀಲವನ್ನು ಕೊಟ್ಟಿದ್ದಾರೆ. ಕೇಳು, ನೀನು ಹಿಂದಿನ ಜನ್ಮದಲ್ಲಿ ತುಂಬ ಪಾಪ ಮಾಡಿದವನಾಗಿದ್ದೆ. ಆದ್ದರಿಂದ ನಿನಗೆ ಹಿಂದೆ ಸಾವು ಸಂಭವಿಸಬೇಕಿತ್ತು. ಆದರೆ ನೀನು ದೇವರ ಸನ್ನಿಧಿಗೆ ಹೋಗಿದ್ದೆ, ದೇವರ ಪೂಜೆ ಮಾಡಿದ್ದೆ. ಆದ್ದರಿಂದ ನಿನ್ನ ಪೂಜಾ ಫಲ ಮತ್ತು ಪುಣ್ಯ ನಿನ್ನ ಸಾವು ಕೇವಲ ಒಂದು ಮುಳ್ಳು ಚುಚ್ಚಿದಂತೆ ಆಯಿತು. ನಿನ್ನ ಸ್ನೇಹಿತನ ವಿಷಯಕ್ಕೆ ಬಂದಾಗ, ನಿನ್ನ ಹಿಂದಿನ ಜನ್ಮದಲ್ಲಿ ಅವನು ಒಬ್ಬ ಸಂತ ಮಹಾತ್ಮನಾಗಿದ್ದನು. ಆದ್ದರಿಂದ ಅವನ ಇಂದಿನ ತಲೆ ಬದಲಾಗಬೇಕಿತ್ತು. ಕೋಟಿ ಕೋಟಿ ಹಣದ ಮಾಲೀಕರಾಗಬೇಕಾದಾಗ ಈ ಜನ್ಮದಲ್ಲಿ ಅವರು ಯಾವುದೇ ಒಳ್ಳೆಯ ಕೆಲಸ ಮಾಡಿಲ್ಲ. ಆದ್ದರಿಂದ ಹಿಂದಿನ ಜನ್ಮದ ಪುಣ್ಯದ ಪ್ರಕಾರ ಅವನಿಗೆ ಕೋಟಿ ಹಣ ಬದಲಿಗೆ ಸಣ್ಣ ಮೊತ್ತದ ಸಣ್ಣ ಮಾತ್ರ ಸಿಕ್ಕಿತು. ದೇವರನ್ನು ತಪ್ಪು ಎಂದು ಹೇಳುವುದನ್ನು ನಿಲ್ಲಿಸಿ. ಪ್ರಸ್ತುತ ಸಮಯದ ಸದುಪಯೋಗವನ್ನು ಮಾಡಿ. ಭವಿಷ್ಯ ಸ್ವತಃ ಉತ್ತಮಗೊಳ್ಳುತ್ತದೆ. ಈ ರೀತಿಯಾಗಿ ಅವನ ಕಣ್ಣು ತೆರೆದವು ಮತ್ತು ಪೂಜೆ ಚಟುವಟಿಕೆಗಳಲ್ಲಿ ತೊಡಗಿಸಿದನು. ಹೀಗಾಗಿ ಸ್ನೇಹಿತರೆ, ದೇವರು ಯಾವಾಗಲೂ ನಿಮಗಾಗಿ ಒಂದು ಯೋಜನೆಯನ್ನು ಹೊಂದಿದ್ದಾನೆ. ನೀವು ಯಾವಾಗಲೂ ತಾಳ್ಮೆಯಿಂದ ಇರಬೇಕು. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ನಿಮಗೆ ಯಾವುದೆಲ್ಲ ಟಿಪ್ಸ್ಗಳು ಬೇಕು ಅನ್ನೋದನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಟಿಪ್ಸ್ಗಳನ್ನು ನಾನು ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹೃದಯಪೂರ್ವಕವಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.